ಆತ್ಮೀಯ ಅಭ್ಯರ್ಥಿಗಳೇ, ಈಗಾಗಲೇ ಅಭ್ಯರ್ಥಿಗಳು SSC GD ಪರೀಕ್ಷೆನ ಪಾಸ್ ಮಾಡಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಸಿಕಲ್ಗೆ ತಯಾರಾಗ್ತಾ ಇದ್ದೀರಿ. ಫಿಸಿಕಲ್ ಆದಮೇಲೆ ನೆಕ್ಸ್ಟ್ ಮೆಡಿಕಲ್ ಅದ. ಆದರೆ ಹೊಸದಾಗಿ ಹೋಗುವಂಥ ಅಭ್ಯರ್ಥಿಗಳು ಈಗ ನೆಕ್ಸ್ಟ್ ಕಾಲ್ಫಾರ್ಮ್ SSC GD ನೆಕ್ಸ್ಟ್ ಏನು ಕಾಲ್ಫಾರ್ಮ್ ಆಗ್ತದೆ ಅದರಲ್ಲಿ ಯಾವ ರೀತಿ ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಇರ್ತದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು SSC GD ಬಗ್ಗೆ ಕೊಡ್ರಿ ಅಂತೇಳಿ ಭಾಳ ಜನ ಕೇಳ್ತಾ ಇದ್ರಿ. ಅಭ್ಯರ್ಥಿಗಳಿಗೆ ಇನ್ನು ಮುಂದೆ ಇನ್ನೂ ಅರ್ಜಿ ಕರೆದಿಲ್ಲ, ಇನ್ನು ನೆಕ್ಸ್ಟ್ ಏನು ಅರ್ಜಿ ಕರೀತಾರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಇಲ್ಲಿ SSC GDಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ರೀಸನಿಂಗು 20 ಪ್ರಶ್ನೆಗಳಿರ್ತಾವೆ, ಅದೇ ರೀತಿಯಾಗಿ ಮ್ಯಾಥ್ಸು 20 ಪ್ರಶ್ನೆ, ಅದೇ ರೀತಿಯಾಗಿ GK 20 ಪ್ರಶ್ನೆ, ಅದೇ ರೀತಿಯಾಗಿ ಇಂಗ್ಲೀಷ್ ಅಥವಾ ಹಿಂದಿ 20 ಪ್ರಶ್ನೆ. ಒಟ್ಟು 80 ಪ್ರಶ್ನೆಗಳಿಗೆ 1 ಗಂಟೆ ಸಮಯವನ್ನು ನಿಗದಿ ಮಾಡಿರ್ತಾರೆ. ಒಟ್ಟಾರೆ 160 ಅಂಕಗಳಿರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕಗಳು, ಅದೇ ರೀತಿಯಾದ ತಪ್ಪಾದ ಉತ್ತರಕ್ಕೆ 0.25 ಅಂಕಗಳು ಇರುತ್ತವೆ SSC GDಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ದೈಹಿಕ ಸಾಮರ್ಥ್ಯ ಪರೀಕ್ಷೆ PET ಇಲ್ಲಿ ಯಾವ ರೀತಿ ಇರ್ತದಪ್ಪ ಅಂದ್ರೆ ಓಟ ಪುರುಷ ಅಭ್ಯರ್ಥಿಗಳಿಗೆ 5 ಕಿಲೋಮೀಟರ್ ಓಟವನ್ನು 24 ನಿಮಿಷಗಳಲ್ಲಿ ಓಡಿ ಪೂರೈಸಬೇಕು. ಮಹಿಳಾ ಅಭ್ಯರ್ಥಿಗಳು 1600 ಮೀಟರ್ ಓಟವನ್ನು 8 ನಿಮಿಷ 30 ಸೆಕೆಂಡ್ಗಳಲ್ಲಿ ಓಡಿ ಪೂರೈಸಬೇಕು. ಈ ರೀತಿಯಾಗಿ ಎಕ್ಸಾಮ್ ಪಾಸ್ ಆದಮೇಲೆ ನೆಕ್ಸ್ಟ್ ಫಿಸಿಕಲ್ ಬರ್ತದೆ. ಫಿಸಿಕಲ್ ಆದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಮೆಡಿಕಲ್ ಬರ್ತದೆ. ಮೆಡಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೇಲೆ ಫೈನಲ್ವಾಗಿ ಅಂತಿಮ ಮೆರಿಟನ್ನು ಮಾಡಿ ಇಲ್ಲಿ ಲಿಸ್ಟನ್ನು ನೀವು ಯಾವ ಹುದ್ದೆಗೆ BSF, CRPF, CISF, ಆಸಾಮ್ ರೈಫಲು, ITBPನೋ ನೀವು ಯಾವ ಹುದ್ದೆಗೆ ಆಯ್ಕೆ ಹಾಕಿರಿ ಆ ಮೆರಿಟ್ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಅಭ್ಯರ್ಥಿಗಳೇ, ಮುಂದೆ ಅರ್ಜಿ ಹಾಕತಕ್ಕಂಥ ಅಭ್ಯರ್ಥಿಗಳಿಗಾಗಿ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ, ಭಾಳಷ್ಟು ಜನ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಕೇಳ್ತಾಯಿದ್ರು. ಈಗಾಗಲೇ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ, SSC GDಯನ್ನು ಓದ್ತಾ ಇದ್ದಾರೆ. ಅದೇ ರೀತಿಯಾಗಿ SSC MTS ಅರ್ಜಿ ಕರೆದಾರೆ ಸರ್, ಅದ್ರ ಬಗ್ಗೆನೂ ಸ್ವಲ್ಪ ಶಾರ್ಟಾಗಿ ಮಾಹಿತಿಯನ್ನು ಕೊಡ್ರಿ ಅಂದಿರಿ. ಆ ಅಭ್ಯರ್ಥಿಗಳಿಗಾಗಿ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. SSC MTS ಅಭ್ಯರ್ಥಿಗಳಿಗೆ ಸೀಸನ್ ಫಸ್ಟ್ ನ್ಯೂಮೆರಿಕಲ್ ಆ್ಯಂಡ್ ಮೆಂಟಲ್ ಎಬಿಲಿಟಿ 20 ಪ್ರಶ್ನೆ, ಅದಕ್ಕೆ 60 ಅಂಕ ಇರ್ತದೆ. ಅದೇ ರೀತಿಯಾಗಿ ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ 20 ಪ್ರಶ್ನೆಗಳು ಇರ್ತವೆ, ಅದಕ್ಕೂ ಸಹಿತ 60 ಅಂಕ ಇರ್ತದೆ. ಅದೇ ರೀತಿಯಾಗಿ ಈ ಪರೀಕ್ಷೆಗೆ 45 ನಿಮಿಷ ಕಾಲಾವಕಾಶ ಇರ್ತದೆ. 40 ಪ್ರಶ್ನೆಗಳಿಗೆ 120 ಅಂಕಗಳು ಇಲ್ಲಿ ಇರುತ್ತದೆ. ಇದು SSC MTSಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ, ಜನರಲ್ ಅವೇರ್ನೆಸ್ 25 ಪ್ರಶ್ನೆ 75 ಅಂಕಗಳಿರ್ತಾವೆ. ಅದೇ ರೀತಿಯಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪ್ರೆನ್ಸ್ 25 ಪ್ರಶ್ನೆ, ಅದಕ್ಕೂ ಸಹಿತ 75 ಅಂಕಗಳಿರ್ತಾವೆ. ಈ ಪರೀಕ್ಷೆಗೆ ಸಹಿತ 45 ನಿಮಿಷಗಳ ಕಾಲಾವಕಾಶ ಇರುತ್ತದೆ. 50 ಪ್ರಶ್ನೆಗೆ 150 ಅಂಕಗಳು ಇರುತ್ತವೆ. ಅದೇ ರೀತಿ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಫಿಸಿಕಲ್ ಯಾವ ರೀತಿ ಇರ್ತದೆ ಅನ್ನೋದು ಸಹಿತ ನಿಮಗೆ ಮಾಹಿತಿ ಇರಬೇಕು. ಪುರುಷ ಅಭ್ಯರ್ಥಿಗಳು 1600 ಮೀಟರ್ ದೂರವನ್ನು 15 ನಿಮಿಷಗಳಲ್ಲಿ ನಡೆದು ಪೂರೈಸಬೇಕು, ಅಂದರೆ ವಾಕಿಂಗ್ ಮಾಡುವುದು. ಮಹಿಳಾ ಅಭ್ಯರ್ಥಿಗಳು 1 ಕಿಲೋಮೀಟರ್ ದೂರವನ್ನು 20 ನಿಮಿಷಗಳಲ್ಲಿ ನಡೆದು ಪೂರೈಸಬೇಕು. ಪುರುಷ ಅಭ್ಯರ್ಥಿಗಳು 157.5 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವಿರಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು 152 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರ ಇರಬೇಕು. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಈಗಾಗಲೇ SSC CHSL ಎಕ್ಸಾಮ್ ಪ್ಯಾಟರ್ನನ್ನು ಕೇಳ್ತಾ ಇದ್ರಿ. ಈಗಾಗಲೇ ನೀವು ಅರ್ಜಿಯನ್ನು ಹಾಕಿದಿರಿ. ಆ ಅಭ್ಯರ್ಥಿಗಳಿಗಾಗಿ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇಲ್ಲಿ SSC CHSLಗೆ ಅರ್ಜಿ ಹಾಕಿದಂಥ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತದಪ್ಪ ಅಂದ್ರೆ, ಪರೀಕ್ಷೆ 2 ಹಂತಗಳಲ್ಲಿ ನಡೀತಾವೆ. ಮೊದಲನೇ ಹಂತದ ಪರೀಕ್ಷೆಯಲ್ಲಿ ಇಂಗ್ಲೀಷು 25 ಪ್ರಶ್ನೆ 55 ಅಂಕಗಳಿರ್ತವೆ. ಅದೇ ರೀತಿಯಾಗಿ ಜನರಲ್ ಅವೇರ್ನೆಸ್ 25 ಪ್ರಶ್ನೆ, ಅಲ್ಲಿಯೂ 50 ಅಂಕಗಳಿರ್ತವೆ. ಅದೇ ರೀತಿಯಾಗಿ ಕಾಂಟಿಟೇಟಿವ್ ಅಪ್ಟ್ಯೂಟ್ 25 ಪ್ರಶ್ನೆ, ಅಲ್ಲಿಯೂ 50 ಅಂಕಗಳಿರ್ತವೆ. ಅದೇ ರೀತಿಯಾಗಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 25 ಪ್ರಶ್ನೆಗೆ ಅಲ್ಲಿಯೂ 50 ಅಂಕಗಳು ಬರ್ತವೆ. ಪರೀಕ್ಷಾ ಅವಧಿ ಎಷ್ಟಿರುತ್ತಪ್ಪ ಅಂದ್ರೆ 60 ನಿಮಿಷಗಳಿರ್ತದೆ. 100 ಪ್ರಶ್ನೆಗಳಿಗೆ 200 ಅಂಕಗಳು ಇಲ್ಲಿ ಇರುತ್ತವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ 2ನೇ ಹಂತದ ಪರೀಕ್ಷೆ. ಈ ಹಂತದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಸೆಷನ್ ಫಸ್ಟರಲ್ಲಿ 3 ವಿಭಾಗಗಳಿವೆ. ವಿಭಾಗ 1ರಲ್ಲಿ ಮಾಡಲ್ ಫಸ್ಟ್ ಗಣಿತದ ಸಾಮರ್ಥ್ಯಗಳು 30 ಪ್ರಶ್ನೆಗಳು. ಅದೇ ರೀತಿಯಾಗಿ ಮಾಡಲ್ ಸೆಕೆಂಡ್ರಲ್ಲಿ ತಾರ್ಕಿಕ ಮತ್ತು ಸಾಮಾನ್ಯ ಬುದ್ಧಿವಂತಿಕೆ 30 ಪ್ರಶ್ನೆಗಳಿರ್ತವೆ. 60 ಪ್ರಶ್ನೆಗಳಿಗೆ 180 ಅಂಕಗಳು. ನಿಗದಿತ ಸಮಯ ಎಷ್ಟಪ್ಪ ಅಂದರೆ 1 ಗಂಟೆ ಇರ್ತದೆ. ವಿಭಾಗ ಸೆಕೆಂಡ್ರಲ್ಲಿ ಮಾಡಲ್ 1 ಇಂಗ್ಲೀಷ, ಆಮೇಲೆ ಭಾಷೆ ಮತ್ತು ಗ್ರಹಿಕೆ 40 ಪ್ರಶ್ನೆಗಳಿರ್ತವೆ. ಅದೇ ರೀತಿಯಾಗಿ ಮಾಡಲ್ ಸೆಕೆಂಡ್ರಲ್ಲಿ ಸಾಮಾನ್ಯ ಅರಿವು 20 ಪ್ರಶ್ನೆಗಳಿರ್ತವೆ. 60 ಪ್ರಶ್ನೆಗೆ 180 ಅಂಕಗಳಿರ್ತವೆ. ಇಲ್ಲಿ ನಿಗದಿತ ಸಮಯ ಎಷ್ಟಪ್ಪ ಅಂದ್ರೆ 1 ಗಂಟೆ ಇರ್ತದೆ. ಅದೇ ರೀತಿಯಾಗಿ ಸೆಷನ್ ಸೆಕೆಂಡ್ ಇಲ್ಲಿ ಏನಪ್ಪ ಅಂದ್ರೆ ವಿಭಾಗ 3 ಮಾಡಲ್ ಸೆಕೆಂಡ್ ಕೌಶಲ್ಯ ಪರೀಕ್ಷೆ ಅಥವಾ
ಟೈಪಿಂಗ್ ಟೆಸ್ಟ್ ಮಾಡಲ್ ಭಾಗ ಎ ಇಲ್ಲಿ ಏನಿರ್ತದಪ್ಪ ಅಂದರೆ DEOಗಳಿಗೆ ಕೌಶಲ್ಯ ಪರೀಕ್ಷೆ 15 ನಿಮಿಷಗಳ ನಿಗದಿತ ಸಮಯವನ್ನು ಇದಕ್ಕೆ ನಿಗದಿ ಮಾಡಿರ್ತಾರೆ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ಭಾಗ ಬಿ LDC ಅಥವಾ JSAಗಾಗಿ ಟೈಪಿಂಗ್ ಪರೀಕ್ಷೆ 10 ನಿಮಿಷಗಳು ನಿಗದಿತ ಸಮಯ ಇರ್ತದೆ. ಪ್ರತಿ ತಪ್ಪು ಉತ್ತರಕ್ಕೆ 0.50 ಅಂಕಗಳನ್ನು ಕಡಿತ ಮಾಡುತ್ತಾರೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ RPF ಪರೀಕ್ಷೆಗೆ ಅರ್ಜಿಯನ್ನು ಹಾಕಿ ಈಗಾಗಲೇ ಪರೀಕ್ಷೆ ಸಲುವಾಗಿ ಅಭ್ಯಾಸವನ್ನು ಮಾಡ್ತಾಯಿದ್ರಿ. ಆ ಅಭ್ಯರ್ಥಿಗಳು ಸಹಿತ ಮಾಹಿತಿಯನ್ನು ಕೇಳ್ತಾಯಿದ್ರು. ಎಲ್ಲರಿಗೂ ಕೂಡಿ ಒಟ್ಟಾರಾಗಿ ಜನರಲ್ಲಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇಲ್ಲಿ ಎಕ್ಸಾಮ್ ಪ್ಯಾಟರ್ನ RPFಗೆ ಯಾವ ರೀತಿ ಇರ್ತದಪ್ಪ ಅಂದ್ರೆ ಕಾನ್ಸ್ಟೇಬಲ್ಗೆ ಜನರಲ್ ಅವೇರ್ನೆಸ್ 50 ಪ್ರಶ್ನೆಗಳಿರ್ತವೆ, 50 ಅಂಕ ಇರ್ತದೆ. ಅದೇ ರೀತಿಯಾಗಿ ಅರ್ಥಮೆಟಿಕ್ 35 ಪ್ರಶ್ನೆ 35 ಅಂಕ ಇರ್ತದೆ. ಅದೇ ರೀತಿಯಾಗಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 35 ಪ್ರಶ್ನೆ 35 ಅಂಕಗಳಿರ್ತವೆ. ಅದೇ ರೀತಿಯಾಗಿ 120 ಪ್ರಶ್ನೆಗೆ 120 ಅಂಕಗಳು ಇರ್ತವೆ ಅಭ್ಯರ್ಥಿಗಳಿಗೆ. ಇದಕ್ಕೆ ನಿಗದಿತ ಸಮಯ ಎಷ್ಟಪ್ಪ ಅಂದ್ರೆ 90 ನಿಮಿಷ. ಪ್ರತಿ ತಪ್ಪಾದ ಉತ್ತರಕ್ಕೆ 1/3 ಭಾಗದಷ್ಟು ಅಂಕಗಳನ್ನು ಕಡಿತಗೊಳಿಸುತ್ತಾರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಪುರುಷ ಅಭ್ಯರ್ಥಿಗಳು 1600 ಮೀಟರ್ ಓಟ ಅಂದರೆ 1.6 ಕಿಲೋಮೀಟರ್ ಓಟವನ್ನು 5 ನಿಮಿಷ 45 ಸೆಕೆಂಡ್ಗಳಲ್ಲಿ ಓಡಿ ಪೂರೈಸಬೇಕು. ಅದೇ ರೀತಿಯಾಗಿ 14 ಫೂಟ ಉದ್ದ ಜಿಗಿತ ಇರ್ತದೆ. ಅದೇ ರೀತಿಯಾಗಿ 4 ಫೂಟ ಎತ್ತರ ಜಿಗಿತ ಇರ್ತದೆ. ಇದೇನಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ 800 ಮೀಟರ್ ಓಟವನ್ನು 3 ನಿಮಿಷ 40 ಸೆಕೆಂಡಿನಲ್ಲಿ ಓಡಿ ಪೂರೈಸಬೇಕು. ಆಮೇಲೆ 9 ಫೂಟ ಉದ್ದ ಜಿಗಿತವನ್ನು ಜಿಗಿದು ಪಾಸ್ ಮಾಡಬೇಕು. 3 ಫೂಟ ಎತ್ತರ ಜಿಗಿತವನ್ನು ಜಿಗಿದು ಪಾಸ್ ಮಾಡಬೇಕು. ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳು 165 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರ ಇರಬೇಕು. ಮಹಿಳಾ ಅಭ್ಯರ್ಥಿಗಳು 152 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರ ಇರಬೇಕು. ಪುರುಷ ಅಭ್ಯರ್ಥಿಗಳ ಎದೆಯ ಸುತ್ತಳತೆ 80 ಸೆಂಟಿಮೀಟರಿಂದ ವಿಸ್ತಾರ ಮಾಡಿದಾಗ 5 ಸೆಂಟಿಮೀಟರ್ನಷ್ಟು ವಿಸ್ತಾರವಾಗಬೇಕು. ಅಭ್ಯರ್ಥಿಗಳೇ, BSF ಹೆಡ್ ಕಾನ್ಸ್ಟೇಬಲ್ ಬಗ್ಗೆಯೂ ಸಹಿತ ಈಗಾಗಲೇ ಅಭ್ಯಾಸವನ್ನು ಮಾಡ್ತಾಯಿದ್ರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಶಾರ್ಟಾಗಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇಲ್ಲಿ BSF ಹೆಡ್ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತದಪ್ಪ ಅಂದ್ರೆ ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರ್ತದೆ, ನೆಕ್ಸ್ಟ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರ್ತದೆ, ಆಮೇಲೆ ಟ್ರೇಡ್ ಟೆಸ್ಟ್ ಇರ್ತದೆ, ಆಮೇಲೆ ರಿಟರ್ನ್ ಟೆಸ್ಟ್ ಇರ್ತದೆ, ಆಮೇಲೆ ಮೆಡಿಕಲ್ ಎಕ್ಸಾಮ್ ಇರ್ತದೆ. ಈ ರೀತಿಯಾಗಿ ನಡೀತದೆ. ನಿಮಗೆಲ್ಲರಿಗೂ ಗೊತ್ತಿಲ್ಲ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದರೆ ಪುರುಷ ಅಭ್ಯರ್ಥಿಗಳು 5 ಕಿಲೋಮೀಟರ್ ಓಟವನ್ನು 24 ನಿಮಿಷಗಳಲ್ಲಿ ಓಡಿ ಪೂರೈಸಬೇಕು. ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳು 167.5 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಮಹಿಳಾ ಅಭ್ಯರ್ಥಿಗಳು 1.6 ಕಿಲೋಮೀಟರ್ ಅಂದರೆ 1600 ಮೀಟರ್ ಓಟವನ್ನು 8 ನಿಮಿಷ 30 ಸೆಕೆಂಡ್ಗಳಲ್ಲಿ ಓಡಿ ಪೂರೈಸಬೇಕು. ಆಮೇಲೆ ಟ್ರೇಡ್ ಟೆಸ್ಟ್ ಅನ್ವಯವಾದ ಹುದ್ದೆಗೆ ಕೌಶಲ್ಯ ಪರೀಕ್ಷೆ ಇರುವುದು. ರಿಟರ್ನ್ ಎಕ್ಸಾಮ್ ರೀಸನಿಂಗ 25 ಪ್ರಶ್ನೆ 25 ಅಂಕ ಇರ್ತದೆ. ಅದೇ ರೀತಿಯಾಗಿ ನ್ಯೂಮಿರಿಕಲ್ ಅಪ್ಡೇಟ್ 25 ಪ್ರಶ್ನೆ 25 ಅಂಕ ಇರ್ತದೆ. ಜನರಲ್ ಅವೇರ್ನೆಸ್ 25 ಪ್ರಶ್ನೆ 25 ಅಂಕಗಳಿರ್ತವೆ. ಅದೇ ರೀತಿಯಾಗಿ ಹಿಂದಿ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ 25 ಪ್ರಶ್ನೆಗೆ 25 ಅಂಕ ಇರ್ತದೆ. ಒಟ್ಟಾರೆ 100 ಪ್ರಶ್ನೆಗಳಿಗೆ 100 ಅಂಕಗಳಿರುತ್ತವೆ. ನಿಗದಿತ ಸಮಯ 120 ನಿಮಿಷಗಳು ಇರುತ್ತವೆ. ಆತ್ಮೀಯ ಅಭ್ಯರ್ಥಿಗಳೇ, ಈಗಾಗಲೇ ನೀವು RPFಗೆ ಅರ್ಜಿ ಹಾಕಿದಿರಿ. ಅದೇ ರೀತಿಯಾಗಿ ಪ್ರೆಸೆಂಟ್ MTSಗೆ ಅರ್ಜಿ ಹಾಕ್ತಾಯಿದ್ರಿ. ಅದೇ ರೀತಿಯಾಗಿ ನೆಕ್ಸ್ಟ್ SSGD ಕಾಲ್ಫಾರ್ಮ್ ಆಗೋದಿದೆ, ಅದರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ತಿಳಿಲಿ ಅಂತಕ್ಕಂಥ ಉದ್ದೇಶದಿಂದ ಎಕ್ಸಾಮ್ ಪ್ಯಾಟರ್ನ್ ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ಆತ್ಮೀಯ ಅಭ್ಯರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿನಿತ್ಯ ಬರ್ತಕ್ಕಂಥ ಹೊಸ ಹೊಸ ನೋಟಿಫಿಕೇಷನ್ಗಳನ್ನು ಕನ್ನಡದಲ್ಲಿ ತಿಳಿಯಿರಿ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSCGD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSCGD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ.
ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.